ಕಲುಷಿತ ನೀರನ್ನ ಸೇವಿಸಿ 20ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋ ನೀರಿಗೆ ಚರಂಡಿ ನೀರು ಮಿಶ್ರಣ ಆಗಿದೆ ಅನ್ನೋ ಆರೋಪ ಇದೆ. ಬಹುತೇಕ ಗ್ರಾಮಗಳಲ್ಲಿ ಪಿಡಿಒಗಳು ಇರ್ತಾರಲ್ಲ, ಅಟ್ಟರ್ ಮೋಸ್ಟ್ ವೇಸ್ಟ್ ಬಾಡಿಗಳಿರ್ತಾರೆ. ಕಲುಷಿತ ನೀರಿನಿಂದ ವಾಂತಿ ಭೇದಿ ಜಾಸ್ತಿ ಆಗ್ತಾ ಇದೆ. 50ಕ್ಕೂ ಹೆಚ್ಚು ದನ ಕರುಗಳಿಗೂ ಆರೋಗ್ಯದಲ್ಲಿ ಏರುಪೇರಾಗಿದೆ. ಪಿಡಿಒ ವಜ್ರೇಶ್ ನಿರ್ಲಕ್ಷ್ಯಕ್ಕೆ ಆರೋಗ್ಯನೇ ಏರುಪೇರಾಗೋಗಿದೆ ಅನ್ನೋ ಆರೋಪ ಇದೆ. ನಿನ್ನೆಯಿಂದ ಆಸ್ಪತ್ರೆಗಳಿಗೆ ಇಡೀ ಗ್ರಾಮಸ್ಥರು ಸುತ್ತಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಹಳ್ಳಿ, ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಭಾಗಗಳಲ್ಲಿ ಭ್ರಷ್ಟ ಮತ್ತು ವೇಸ್ಟ್ ಬಾಡಿ ಪಿಡಿಒಗಳಿರೋದು. ನೀರಿನ ಸ್ಯಾಂಪಲ್ಲು ರಕ್ತದ ಮಾದರಿಯನ್ನ ಇಲಾಖೆ ಈಗ ಲ್ಯಾಬ್ಗೆ ಕಳಿಸಿದೆ. ಎಲ್ಲರೂ ಆರೋಗ್ಯವಾಗಿದ್ದಾರೆ, ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ತಾಲೂಕಿನ ಆರೋಗ್ಯ ಅಧಿಕಾರಿ ವೆಂಕಟೇಶ್ ಮಾತನಾಡಿದ್ದಾರೆ ಪವರ್ ಟಿವಿಗೆ. ವೆಂಕಟೇಶ್ ಮೂರ್ತಿ, ಸದ್ಯಕ್ಕೆ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಏನು ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ಆಗೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರಿ? ಒಂದು ಕುಡಿಯೋ ನೀರನ್ನ ಇಷ್ಟೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಿ, ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾತಾಡ್ತೀರಿ, ಇನ್ನೂ ಈ ಸರ್ಕಾರಗಳ ಯೋಗ್ಯತೆಗೆ ಕುಡಿಯೋ ನೀರನ್ನ ನೆಟ್ಟಿಗೆ ಕೊಡೋಕ್ಕಾಗಲ್ವಾ? ಅದರಲ್ಲೂ ಚರಂಡಿ ನೀರು ಮಿಕ್ಸ್ ಮಾಡ್ಕೊಂಡು ಬರ್ಬೇಕಾ ಕುಡಿಯೋ ನೀರಿಗೆ? ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಲ್ಲಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಪ್ಪ, ಈ ಹಿಂದೆನೂ ಕೂಡ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಭಾಗದಲ್ಲಿ ಪಿಡಿಒಗಳೇನಿದ್ರು ಇವ್ರಗಳ ಮೇಲೆ ಸಾಕಷ್ಟು ಆರೋಪಗಳಿತ್ತು. ಈಗಲೂ ಪಿಡಿಒ ನಿರ್ಲಕ್ಷ್ಯ ಅಂತಾನೆ ಆರೋಪ ಬರ್ತಾ ಇದೆ. ಸದ್ಯಕ್ಕೆ ಅಸ್ವಸ್ಥಗೊಂಡಿರೋರೆಲ್ಲ ಹೇಗಿದ್ದಾರೆ ಮಲ್ಲಪ್ಪ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಚಿಕ್ಕತೇಕಹಳ್ಳಿ ಒಂದು ಗ್ರಾಮದಲ್ಲಿ ಇನ್ನು ಕಲುಷಿತ ನೀರು ಸೇವಿಸಿ ಒಂದು 20ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕಳೆದ 3 ದಿನಗಳಿಂದ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕು ಆರೋಗ್ಯ ಇಲಾಖೆ ಏನಿದೆ, ಆ ಆರೋಗ್ಯ ಇಲಾಖೆಯ ತಂಡ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅವರ ನೇತೃತ್ವದಲ್ಲಿ ಚಿಕ್ಕತೇಕಹಳ್ಳಿ ಗ್ರಾಮಕ್ಕೆ ಕಳೆದ 3 ದಿನಗಳಿಂದ ಭೇಟಿ ಕೊಟ್ಟು ಮನೆಗೆ ಭೇಟಿ ಕೊಟ್ಟು ಜನರ ಆರೋಗ್ಯ ವಿಚಾರಿಸುವಂತ ಕೆಲಸ ಮಾಡ್ತಾ ಇದೆ. ಮತ್ತೆ ಅವ್ರಿಗೆ ಅಗತ್ಯ ಒಂದು ಟ್ರೀಟ್ಮೆಂಟ್ ಸಹ ಕೊಡ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಗ್ರಾಮದಲ್ಲಿ ಕಲುಷಿತ ಒಂದು ನೀರಿನ ವ್ಯವಸ್ಥೆ ಕಾರಣ ಅಂತ ಹೇಳ್ಬೋದು. ಪ್ರಮುಖವಾಗಿ ಚರಂಡಿ ನೀರು, ಏನು ದೊಡ್ಡ ಟೇಕಹಳ್ಳಿ ಒಂದು ಪಂಚಾಯತಿ ಇದೆ, ಪಂಚಾಯತಿ ಒಂದು ನಿರ್ಲಕ್ಷ್ಯದಿಂದ ಇದೊಂದು ಅವಾಂತರಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳುದು ಪ್ರಮುಖವಾಗಿ. ಈ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಪಂಚಾಯತಿಗೆ ದೂರು ಕೊಟ್ಟು ಒಂದು ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದ್ರು. ಯಾವುದೇ ಒಂದು ಕಾರ್ಯಗತಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ರೀತಿ ಒಂದು ದುಸ್ಥಿತಿ ಎದುರಾಗಿದೆ ಅಂತ ಹೇಳುದು. ಸದ್ಯ ಒಂದು ಗ್ರಾಮಕ್ಕೆ ಆರೋಗ್ಯ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಜನರ ಒಂದು ಯೋಗಕ್ಷೇಮ ಮತ್ತು ಅವರ ಒಂದು ಅಗತ್ಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲರೂ ಒಂದು ಆತಂಕದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಲ್ಲಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.